ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏಜಸ್ ಅವರಿಗೆ ಇಷ್ಟೊಂದು ಚೀಪ್ ಲೆವೆಲ್ಗೆ ದ್ವೇಷ ಮಾಡೋರು ಇರ್ತಾರೆ ಅಂತ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಮೇಡಮ್. ಏಜಿಗೆ ಸಮಾಜದಲ್ಲಿ ಇಷ್ಟೆಲ್ಲ ಬೆಲೆ ಇದ್ರು ಅವ್ರನ್ನ ಅರೆಸ್ಟ್ ಆಗದೆ ಇರೋ ಥರ ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಹೇಳಿ, ನಾವೇನು ಮಾಡೋಣ? ಮೇಡಮ್, ಇವರು ಬೇಕಂತಲೇ ಶುಕ್ರವಾರ ಸಂಜೆ ಅರೆಸ್ಟ್ ಮಾಡಿದ್ದಾರೆ. ನಾಳೆ ನಾಡಿದ್ದು ಕೋರ್ಟಿಗೆ ರಜಾ. ಕೋರ್ಟ್ ಓಪನ್ ಆಗದೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಹಾಗಿದ್ರೆ ಏಜೆ 2 ದಿನ ಇಲ್ಲೇ ಇರಬೇಕಾಗತ್ತೆ ಮೇಡಮ್. ನಮಗೆ ಬೇರೆ ದಾರಿ ಇಲ್ಲ. ದೇವ್ರೆ, ಅಮ್ಮ, ಏನಮ್ಮ ಇನ್ನೂ ಇಲ್ಲೇ ಇದ್ದೀರಾ? ಎಸ್ ಐ ರಾಕ್ಷಸ ಮತ್ತೆ ಅವ್ನು ನಿಮ್ಮ ನೋಡಿದ್ರೆ ಇನ್ನೆಲ್ಲಾದ್ರು ಹೊರಮ್ಮ, ಹೇಳಿ ಮನೆಗೆ ಹೋಗಿ. ಸರ್, ನಿಮಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ. ನಾನು ಸ್ಟೇಷನ್ವರೆಗೂ ಬರೋದಕ್ಕೆ ಒಂದು ಕಾರಣ ಇದೆ ಸರ್. ಏಜೆ ಅವ್ರ ತಾಯಿ ತೀರ್ಥಯಾತ್ರೆಗೆ ಹೋಗಿದ್ರು. ಈಗ ಸಡನ್ ಆಗಿ ನಮ್ಗೆ ಯಾರಿಗೂ ಹೇಳ್ದೆ ಮನೆಗೆ ಬಂದಿದ್ದಾರೆ. ಅದೇ ಟೈಮಲ್ಲಿ ಏಜೆ ಅರೆಸ್ಟ್ ಆಗಿದ್ದಾರೆ. ಅವ್ರ ಮನೆಗೆ ಬಂದ ತಕ್ಷಣ ನನ್ನ ಮಗ ಎಲ್ಲಿ, ನನ್ನ ಮಗನ ನಾನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಒಂದೇ ಸಮ ಹಠ ಇಟ್ಕೊಂಡಿದ್ದಾರೆ. ನಮಗೇನು ಹೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅವರು ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ವಿ. ಆದರೆ ಈಗ ಅವರು ನನ್ನ ಮಗನ ಹತ್ರ ಮಾತಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ನಾನು ಹೇಗಾದರೂ ಮಾಡಿ ಏಜೆಗೆ ಅವ್ರ ತಾಯಿ ಹತ್ರ ಮಾತಾಡಿಸ್ಲೇಬೇಕು ಸರ್. ಆದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ, ಯಾವ್ದಾದ್ರು ದಾರಿ ಇದ್ರೆ ಪ್ಲೀಸ್ ಹೇಳಿ. KJS ಋಣ ನಮ್ಮ ಮೇಲೆ ಇದೆಯಮ್ಮ. ಅದನ್ನು ತೀರಿಸೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ನೀವೇನು ಯೋಚನೆ ಮಾಡಬೇಡಿ. KJS ಅವ್ರ ತಾಯಿ ಹತ್ರ ಮಾತಾಡೋ ಹಾಗೆ ನಾನು ಮಾಡ್ತೀನಿ. ನೀವು ಮಾತ್ರ ಹುಷಾರಾಗಿ ಮನೆಗೆ ಹೋಗಿಮ್ಮ. ಇಲ್ಲ ಸರ್, ನಾನು ಹೋಗಲ್ಲ. ಮೊದಲು ಅವ್ರು ಮಾತಾಡಲೇಬೇಕು. ಅವ್ರು ಮಾತಾಡೋರ್ಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಪ್ಲೀಸ್ ಏನಾದರೂ ವ್ಯವಸ್ಥೆ ಮಾಡಿ ಸರ್. ಸರಿಮ್ಮ, ನೀವಿಲ್ಲೇ ಇರಿ, ಹುಷಾರಾಗಿರಿ. ನಾನು ಈಗ ಬಂದೆ. ಯಾರಿಗೂ ಕಾಯೋದಿಲ್ಲ. ಯಾರಾದರೂ ಬರಲಿ, ಯಾರಾದರೂ ಬಿಡಲಿ, ನನ್ನ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ. ಎಲ್ಲ ಹೋಗ್ತಿದ್ದೀರಾ? ನಾನು ಎಲ್ಲಾದರೂ ಹೋಗ್ತೀನಿ. ನಿನಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನಾನು ಆ ಅರ್ಥದಲ್ಲಿ ಕೇಳಿಲ್ಲ ಅಜ್ಜಿ. ಇವತ್ತು ಬೆಳಗ್ಗೆ ಅಷ್ಟೇ ಬಂದ್ರಲ್ಲ, ಮತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದೆ. ನೋಡಮ್ಮ, ನಾ ರಾಮ್ ಹತ್ರ ಮಾತಾಡಬೇಕು ಅಂತಂದೆ. ಫೋನ್ ಕಾಲ್ ಕೂಡ ಮಾಡಿದೆ, ಅವ್ನು ಸಿಗಲಿಲ್ಲ. ನಾನು ನೀನು ರಾಮ್ ಮೀಟಿಂಗ್ ನಡೀತಿರೋ ಜಾಗಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಲೀಲಾ ಹೇಳಿದೆ. ಅವ್ಳು ಕಾಣ್ತಾನೆ ಇಲ್ಲ. ಬಟ್ಟೆ ಒಣಗಾಕ್ತಿದ್ದೀನಿ, ಬರ್ತೀನಿ ಅಂತ ಹೇಳ್ದವಳು ಬರಲೇ ಇಲ್ಲ. ಅದಕ್ಕೆ ನಾನೇ ರಾಮ್ ಮೀಟಿಂಗ್ ನಡೀತಿರೋ ಜಾಗಕ್ಕೆ ಹೋಗಿ, ಏನಪ್ಪ ನಿನ್ಗೆ ಈ ತಾಯಿ ಹತ್ರ ಮಾತಾಡೋಷ್ಟು ಪುರ್ಸತ್ತಿಲ್ವಾ, ತಾಯಿ ಮಗನ ಹತ್ರ ಮಾತಾಡೋಕ್ಕೆ ಇಷ್ಟೊಂದು ಹೋರಾಟ ನಡೆಸ್ಬೇಕಂತ ಕೇಳಬೇಕು ಅಂತಿದ್ದೀನಿ. ಅಜ್ಜಿ, ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ಯಾಕಮ್ಮ, ಈಗ ನೀನು ನನ್ನ ಜೊತೆ ಬರ್ತೀನಿ ಅಂತ ಹೇಳಿ ಆಮೇಲೆ ಲೀಲಾ ಥರ ಕೈ ಕೊಡೋದಿಕ್ಕಾ? ಲೀಲಾ ಯಾಕೆ ಹೀಗೆ ಹೇಳಿದ್ಲು? ಬಟ್ಟೆ ಒಗ್ದು ಒಣಗಾಕಕ್ಕೆ ಲೀಲಾ ಮೇಲೂ ಇಲ್ಲ. ಎಲ್ಲಿ ಹೋಗಿರ್ಬೋದು ಅವಳು? ಇಲ್ಲ, ಅಜ್ಜಿನ ಹೇಗಾದರೂ ಮಾಡಿ ತಡಿಲೇಬೇಕು. ಇಲ್ಲ ಅಂದರೆ ಕೆಲಸ ಕೆಡುತ್ತೆ. ಅಜ್ಜಿ, ಲೀಲಾ ಅವ್ರು ಬರಲಿ, ಆಮೇಲೆ ಇಬ್ರು ಒಟ್ಟಿಗೆ ಹೋಗಿ.
ಇಲ್ಲಮ್ಮ, ನಾನು ಯಾರಿಗೂ ಕಾಯಲ್ಲ. ನಾ ಈಗಲೇ ಹೋಗಬೇಕು. ಡ್ರೈವರ್ಗೆ ಕಾರ್ ತೆಗಿಯಕ್ಕೆ ಹೇಳು. ಹಾಂ, ನಾನು ಹೋಗಿ ಡ್ರೈವರ್ಗೆ ಹೇಳಿ ಗಾಡಿನ ಹೊರಗೆ ತೆಗಿಸ್ತೀನಿ. ತೆಗ್ಸಾದ್ಮೇಲೆ ಬಂದು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೊರಗೆ ಹೋಗದೆ ಇಲ್ಲೇ ಕೂತಿರಿ. ನಾನು ಡ್ರೈವರ್ಗೆ ಹೇಳಿ ಗಾಡಿ ತೆಗ್ಸಿ ಬರ್ತೀನಿ. ಸರಿ, ಬೇಗ ಬಾ. ಅಲ್ಲಿ ಇಲ್ಲ ನೋಡಿದ್ರೆ ಎಲ್ಲೂ ಹೋಗ್ಬಿಡಿ, ಅಲ್ಲೇ ಇರಿ ಅಂತಾಳೆ. ಈಗ ದುರ್ಗಾನೋ ಎಲ್ಲೂ ಹೋಗ್ಬಿಡಿ, ಇಲ್ಲೇ ಕೂತಿರಿ ಅಂತಾಳೆ. ಏನಾಗ್ತಿದೆ ಇಲ್ಲಿ? ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಈ ಸರ್. ಓಹ್, ಏನು ರವಿ ಸರ್, ನೀವೇ ತಂದುಬಿಟ್ರಾ? ಸರಿ, ಕೊಡಿ ಕೊಡಿ. ಯಾಕೆ ಸರ್, ಆ ಟೀ ಹುಡುಗ ಬಂದಿಲ್ಲ ಇವತ್ತು? ಇಲ್ಲ ಸರ್, ಅವನು ಸ್ವಲ್ಪ ಬ್ಯುಸಿ ಇದ್ದ, ಹಾಗಾಗಿ ನಾನೇ ತೊಗೊಂಬಂದೆ ಸರ್. ಸರಿ. ಸರಿ, ಎಲ್ರಿಗೂ ಕೊಟ್ಬಿಡಿ. ಸರಿ ಸರ್. ಸರ್ ಏಜಿ ಸರ್, ಸರ್ ಫೋನ್ ತಂದಿದ್ದೀನಿ, ಮಾತಾಡಿ ಸರ್. ಅರ್ಜೆಂಟಾಗಿ ನಿಮ್ಮ ಮನೆಯವರಿಗೆ ಕಾಲ್ ಮಾಡಬೇಕಂತೆ ಸರ್. ನಿಮ್ಮ ಹೆಂಡತಿ ಹೇಳಿದ್ರು ಸರ್, ಅರ್ಜೆಂಟಾಗಿ ಫೋನ್ ಮಾಡಬೇಕಂತೆ ಸರ್. ರಾಕ್ಷಸ ಯಾವಾಗ ಬೇಕಾದ್ರೂ ಬರ್ಬೋದು. ಬೇಗ ಬೇಗ ಕಾಲ್ ಮಾಡಿ ಮಾತಾಡಿ ಸರ್. ಅಯ್ಯೋ ಸರ್, ನಿಮ್ಮ ತಾಯಿಯವರು ಊರಿಂದ ಬಂದಿದ್ದಾರಂತೆ. ನೀವೆಲ್ಲ ಮೀಟಿಂಗ್ ಹೋಗಿದ್ದೀರ ಅಂತ ನಿಮ್ಮ ಮನೆಯವರು ಸುಳ್ಳು ಹೇಳಿದಾರಂತೆ. ಆದರೆ ಅವರು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಹಠ ಮಾಡ್ತಾ ಇದ್ದಾರಂತೆ. ತಗೊಳ್ಳಿ ಸರ್, ಬೇಗ ಮಾತಾಡಿ ಸರ್. ಅಮ್ಮ ಬಂದಿದ್ದಾರಂತ? ಹೌದು ಸರ್. ಸ್ವಲ್ಪ ಮೆತ್ತು ಮಾತಾಡಿ. ಅವನು ಇವಾಗ ತಾನೇ ಹೊರಗಡೆ ಹೋಗಿದ್ದಾನೆ, ಬಂದ್ಬಿಡ್ಬೋದು. ಏನಾಗಿದೆ ಮನೆಯವ್ರಿಗೆಲ್ಲ? ಲೀಲಾನು ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ, ಈ ದುರ್ಗಾನೂ ಹಾಗೆ ಮಾಡ್ತಿದ್ದಾಳೆ. ಆಯ್ತು, ನಾ ಇನ್ಯಾರಿಗೂ ಕಾಯೋದು ಇಲ್ಲ, ಯಾರನ್ನು ಕರೆಯೋದು ಇಲ್ಲ. ಕಾರ್ ಬರ್ದೆ ಹೋದ್ರೆ ಆಟೋನಾದ್ರೂ ಮಾಡ್ಕೊಂಡು ಹೋಗ್ತೀನಿ ಮೀಟಿಂಗ್ ನಡೆಯೋ ಜಾಗಕ್ಕೆ. ಅಮ್ಮ, ಅದೆಲ್ಲಿ ಹೋಗ್ಬಿಟ್ಟಿದ್ಯೋ ನೀನು? ನಿನ್ ಧ್ವನಿ ಕೇಳಕ್ಕೆ ಅಮ್ಮ ಎಷ್ಟು ಕಾಯ್ತಾ ಇದ್ಲು ಗೊತ್ತಾ? ನಾನು ನಿನ್ನನ್ನು ಬಿಟ್ಟು ಎಲ್ಲಿಗಮ್ಮ ಹೋಗ್ತೀನಿ? ನಾನು ಇಲ್ಲೇ ಇದ್ದೀನಿ, ನೀನು ಹತ್ರದಲ್ಲೇ ಇದ್ದೀನಿ. ಮತ್ತೆ ನನಗ್ಯಾಕೆ ನೀ ದೂರನೇ ಇದೆಯಾ ಅಂತ ಅನ್ನಿಸ್ತಿದೆ? ಪ್ರೀತಿ ಜಾಸ್ತಿ ಇದ್ದಾಗ ಹತ್ರದಲ್ಲೇ ಇದ್ರು ಕಣ್ಣಾರ ನೋಡೋ ತನಕ ದೂರ ಇದ್ದೀವಿ ಅನ್ಸುತ್ತೆ. ಅದಕ್ಕೆ ಕಣೋ, ನಾನು ನಿನ್ನ ನೋಡ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಆದ್ರೆ ಮನೇಲಿ ಯಾರು ನನ್ನ ಮಾತೇ ಕೇಳ್ತಿಲ್ವೋ? ಅದಕ್ಕೆ ನಾನೇ ನಿನ್ನ ಮೀಟಿಂಗ್ ನಡೆಯೋ ಜಾಗಕ್ಕೆ ಹೊರಡೋಣ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ನಿನ್ನ ಕಾಲ್ ಬಂತು. ಯಾವಾಗ ಬರ್ತೀಯೋ? ನಿನ್ನ ನೋಡ್ಬೇಕು ಅಂತ ಓಡೋಡ್ಕೊಂಡು ಬಂದಿದ್ದೀನಿ ಕಣೋ. ಬರ್ತೀನಮ್ಮ, ಒಂದು ಚಿಕ್ಕ ಮೀಟಿಂಗ್ ಅಷ್ಟೇ, ಮುಗಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ನಿನಗೆ ಅಮ್ಮನಿಗಿಂತ ಮೀಟಿಂಗೇ ಜಾಸ್ತಿ ಆಗೋಯ್ತಾ ಅಲ್ವೋ? ಯಾವತ್ತು ನೀನು ಅಮ್ಮ ನೀ ಕಣ್ಮುಚ್ಕೊಂಡು ಮನ್ಸಾರೆ ಕರಿ, ಎಲ್ಲಿದ್ರೂ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಈಗ ನಾನು ನಿನ್ನನ್ನು ಅಂಗ್ಲಾಚಿ ಬೇಡ್ಕೋತಾ ಇದ್ದೀನಿ ಬಾ ಅಂತ, ಅದನ್ನ ನೀನು ಬರ್ತೀನಿ ಅಂತ ಹೇಳ್ತಿದ್ಯಾ? ಬರೋ ನಿರ್ಧಾರ ಮಾಡಿದಾಗ ಕಾಣ್ತಾ ಇಲ್ವಲ್ಲೋ? ಅಮ್ಮ,
ನಾನು ಈಗಲೂ ಹೇಳ್ತೀನಿ, ನನಗೆ ಬಿಸ್ನೆಸ್ಸು, ಮೀಟಿಂಗ್ಸು, ಪ್ರಾಪರ್ಟಿ ಇದು ಯಾವುದೂ ಮುಖ್ಯ ಅಲ್ಲ. ನಾನಿವತ್ತು ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ನಿನಗೋಸ್ಕರ. ಅದು ನಿನಗೂ ಗೊತ್ತಲ್ವಾ? ಇದನ್ನೆಲ್ಲ ಫೋನಲ್ಲಿ ಹೇಳೋ ಬದಲು ಎದುರಿಗೆ ಬಂದು ಹೇಳ್ಬಾರ್ದೇನೋ. ನಾನು ಇದನ್ನು ನೋಡಬೇಕು ಅಂತ ಹಪ್ಪಿಸ್ತಿದ್ದೀನಿ ಕಣೋ. ಈ ಅಮ್ಮ ಕರೆದ್ರು ಬರಲ್ವಾ ನೀನು? ಅಮ್ಮ, ನೀನು ನನ್ನ ಬಾಯಿ ತುಂಬ ರಾಮ್ ಅಂತ ಕರೀತೀಯ. ರಾಮ ಯಾವ ಥರ ಕೊಟ್ಟು ಮಾತಕ್ಕೆ ತಪ್ತಾನ ಹೇಳು? ನನ್ನಿಂದ ಒಂದು ಚಿಕ್ಕ ಕೆಲಸ ಆಗಬೇಕಾಗಿದೆ, ಅದು ಮುಗಿಯೋದಕ್ಕೆ ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ, ಮುಗಿದ ತಕ್ಷಣ ನಾನು ಹೊರಟು ಬಂದ್ಬಿಡ್ತೀನಿ. ನೀನು ಆಡ್ತಿರೋ ಮಾತು ಬರ್ತೀನಿ ಅನ್ನೋಕ್ಕಿಂತ ಬರೋವರೆಗೂ ಕಾಯಿ ಅನ್ನೋ ಥರ ಇದೆ. ಆಯಿತು, ಅರ್ಥ ಮಾಡ್ಕೋತೀನಿ, ಆದರೆ ಮನಸ್ಸು ಅರ್ಥ ಮಾಡ್ಕೋತಿಲ್ಲ ಕಣೋ. ಹಠ ಮಾಡುತ್ತೆ. ಅಮ್ಮ, ಪುಟ್ಟ ಮಕ್ಕಳು ತನ್ನ ಅಮ್ಮನ ಜೊತೆನೇ ಇರಬೇಕು, ತನ್ನ ಅಮ್ಮನ ಜೊತೆನೇ ಮಾತಾಡಬೇಕು ಅಂತ ಒತ್ತಾಡ್ತವೆ. ಅದೇ ಅವ್ರು ದೊಡ್ಡವರಾದ್ಮೇಲೆ ಅದೇ ಅಮ್ಮ ತನ್ನ ಮಗನ ಜೊತೆ ಇರಬೇಕು, ತನ್ನ ಮಗನ ಜೊತೆ ಮಾತಾಡಬೇಕು ಅಂತ ಹಠ ಮಾಡ್ತಾಳೆ. ಜೀವನನೇ ಇಷ್ಟಲ್ವಾ ಅಮ್ಮ? ವಯಸ್ಸಾಗ್ತಾ ಆಗ್ತಾ ದೊಡ್ಡವರು ಮಕ್ಕಳಾಗ್ತಾರೆ. ಹಾಗೆ ನೀನು ನನಗೆ ಮಗು ಆಗ್ಬಿಟ್ಟಿದ್ಯಾ. ನೀನು ಹೇಗೆ ನಿನ್ನ ಮಗನ ಜೊತೆ ಮಾತಾಡಬೇಕು ಅಂತ ಒತ್ತಾಡ್ತಿದ್ಯೋ, ನಾನು ನನ್ನ ಮಗುನ ನೋಡಬೇಕು ಅಂತ ಒತ್ತಾಡ್ತಾ ಇದ್ದೀನಿ. ಸೊ ಪ್ಲೀಸ್ ವೇಟ್ ಮಾಡು, ಬೇಗ ಬಂದ್ಬಿಡ್ತೀನಿ. ಆಯ್ತಪ್ಪ, ಕಾಯ್ತೀನಿ. ನೀನು ಹುಷಾರು. ಏನೇ ಆಗಲಿ, ನೀ ಬರೋವರೆಗೂ, ನಿನ್ನ ನೋಡೋವರೆಗೂ ಈ ಜೀವನ ಕೈಯಲ್ಲೇ ಇಟ್ಕೊಂಡಿರ್ತೀನಿ. ಜೋಪಾನ ರಾಮ್. ಬರ್ತೀನಮ್ಮ, ಹುಷಾರು. ಥ್ಯಾಂಕ್ ಯು ಸರ್. ಅಯ್ಯೋ, ಇದು ನಂದೇನಿದೆ ಸರ್, ನಿಮ್ಮ ತಾಯಿ ಹಠ ಮಾಡಿದ್ರಂತೆ ನಿಮ್ಮ ಹೆಂಡತಿ ಒದ್ದಾಡ್ಕೊಂಡು ಸ್ಟೇಷನ್ವರೆಗೂ ಬಂದಿದ್ರು ಸರ್. ಇದಕ್ಕೆಲ್ಲ ಕಾರಣ ನಿಮ್ಮ ಹೆಂಡತಿ ಸರ್. ಮನೆಗೆ ಸೊಸೆಯಾಗಿ ಬಂದಮೇಲೆ ತಾಯಿ ಮಗನ ಸಂಪರ್ಕನೇ ಕಡಿಯೋಂಥ ಈ ಕಾಲದಲ್ಲಿ ತಾಯಿ ಮಗ ಮಾತಾಡಬೇಕು ಅಂತ ಇಷ್ಟು ಕಷ್ಟಪಡ್ತಾ ಇರೋ ಮಹಾತಾಯಿ ನಿಮ್ಮ ಹೆಂಡತಿಯಾಗಿ ಬಂದಿರೋದು ನಿಮ್ಮ ಪುಣ್ಯ ಸರ್. ಸರ್, ನಿಜ ಹೇಳ್ತೀನಿ ಸರ್, ನಿಮಗೆ ನಿಮ್ಮ ಜೀವನದಲ್ಲಿ ಒಬ್ಬರು ತಾಯಿ ಅಲ್ಲ ಸರ್, ಇಬ್ಬರು ತಾಯಿ. ನೀಲಾ ಮೇಡಮ್ಮು ವಯಸ್ಸಲ್ಲಿ ಚಿಕ್ಕವರಾದರೂ ಮನಸ್ಸಿನಿಂದ ಅವರು ತಾಯಿ ಸ್ಥಾನ ತುಂಬ್ತಾರೆ ಸರ್. ಆ ಎಸ್ ಐ ಬಂದ್ಬಿಡ್ಬೋದು ಸರ್. ಏನೇ ಬೇಕಿದ್ರು ನಾನು ಇರ್ತೀನಿ ಸರ್, ಸ್ವಲ್ಪ ಸುಧಾರಿಸ್ಕೊಳ್ಳಿ. ದೇವರು ಒಳ್ಳೆಯವ್ರನ್ನ, ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲಮ್ಮ. ಏಜೆ ಸರ್ ಅವ್ರ ತಾಯಿ ಹತ್ರ ಮಾತಾಡಿದ್ರು. ಸರ್, ನೀವು ನನಗೆ ಎಂಥ ದೊಡ್ಡ ಹೆಲ್ಪ್ ಮಾಡಿದ್ದೀರ ಅಂತ ನಿಮಗೆ ಗೊತ್ತಿಲ್ಲ.
ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಯಾವ್ಯಾವ ಹೊತ್ತಿನಲ್ಲಿ ಯಾರ್ಯಾರಿಗೆ ಏನಾಗುತ್ತೋ ಹೇಳೋಕ್ಕಾಗಲ್ಲಮ್ಮ. ಏಜೆ ಸರ್ಗೆ ಏನೂ ಆಗೋದಿಲ್ಲ. ಇವತ್ತು ಶುಕ್ರವಾರ ಸಂಜೆ ಆಗಿದೆ, ನಾಳೆ ಶನಿವಾರ ಭಾನುವಾರ ಕೋರ್ಟ್ ಇರಲ್ಲ. ಅವ್ರನ್ನ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋದ್ರೆ ಏನಾದ್ರು ಆಗ್ಬೋದು. ಅಂದರೆ ಸೋಮವಾರ ಕೋರ್ಟಲ್ಲಿ ಅವ್ರು ನಿಮಗೆ ಸಿಗ್ತಾರಮ್ಮ. ಸರ್, ನನಗೆ ಕೋರ್ಟು ಮ್ಯಾಜಿಸ್ಟ್ರೇಟು ಇದೇನು ಅರ್ಥ ಆಗ್ತಿಲ್ಲ ಸರ್. ನನಗೆ ಗೊತ್ತಿರೋದು ಒಂದೇ ವಿಷಯ, ಏಜೆ ತಪ್ಪು ಮಾಡಿಲ್ಲ. ಇದು ಜಗತ್ತಿಗೆ ಗೊತ್ತಾಗಬೇಕು. ಅಲ್ಲಿವರೆಗೂ ಏಜೆ ಹುಷಾರಾಗಿರ್ಬೇಕು ಸರ್. ಹಾಗೆ ನಿಮ್ಗೆ ಇನ್ನೊಂದು ಹೆಲ್ಪ್ ಕೇಳ್ತೀನಿ, ಮಾಡಿಕೊಡಿ ಸರ್ ಪ್ಲೀಸ್. ಅದೇನು ಅಂತ ಹೇಳಮ್ಮ, ಸಾಧ್ಯವಾದರೆ ನಾನು ಅದನ್ನು ಮಾಡ್ತೀನಿ. ಸರ್ ಪ್ಲೀಸ್, ಈ ಲೆಟರ್ನ ಏಜೆ ಕೊಡ್ತೀರಾ ಪ್ಲೀಸ್? ಸರಿಮ್ಮ, ನೀವು ಇಲ್ಲಿ ಜಾಸ್ತಿ ಹೊತ್ತಿರಬೇಡಿ, ಹೊರಟ್ಬಿಡಿ. ಥ್ಯಾಂಕ್ ಯು ಸರ್. ದುರ್ಗಾ ಅವರೇ, ಏನು ಯೋಚನೆ? ಲೀಲಾ, ಎಲ್ಲಿ ಹೋಗಿದ್ದೆ ನೀನು? ಮನೇಲಿ ಎಷ್ಟು ದೊಡ್ಡ ರಾತ ಅಂತ ಆಯ್ತು ಗೊತ್ತಾ? ಅಜ್ಜಿ ಅಂತೂ ನನ್ನ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಮೊದಲು ಕೂತ್ಕೊಳ್ಳಿ. ನೀವೇನು ಟೆನ್ಷನ್ ಆಗಬೇಡಿ. ಏನಾಯ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಅಜ್ಜಿ ಏಜೆ ಹತ್ರ ಮಾತಾಡಬೇಕು ಅಂತ ಹಠ ಹಿಡಿದಿದ್ದು ನಿಮಗೆ ಗೊತ್ತೇ ಇದೆ ಅಲ್ವಾ? ಅವ್ರನ್ನ ನಾನು ಹೇಗೋ ಸಮಾಧಾನ ಮಾಡಿಸ್ದೆ. ಆದರೆ ಅಜ್ಜಿ ಇದ್ದವರು ನನ್ನ ಮಗ ಇಷ್ಟೊತ್ತಾದರೂ ನನಗೆ ಒಂದು ಕಾಲು ಮಾಡಿಲ್ಲ ಅಂತ ಹಠ ಹಿಡಿದ್ಬಿಟ್ರು. ಆಮೇಲೆ ಇನ್ನೇನು, ನಿನಗೆ 1 hour ಟೈಮ್ ಕೊಡ್ತೀನಿ, ನನ್ನ ಮಗನ ಜೊತೆ ನಾನು ಮಾತಾಡಲೇಬೇಕು, ಇಲ್ಲದೆ ಹೋದ್ರೆ ಅವ್ನು ಇರೋ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಜ್ಜಿ ಹತ್ರ ಏಜೆ ಮಾತಾಡೋ ಪರಿಸ್ಥಿತಿ ಬಂದೇ ಬಿಡ್ತು. ಅದಕ್ಕೋಸ್ಕರ ನಾನು ಸ್ಟೇಷನ್ಗೆ ಹೋಗಿದ್ದೆ. ಸ್ಟೇಷನ್ಗೆ ಹೋಗಿದ್ಯಾ? ಏಜೆ ಹೇಗಿದ್ದಾರೆ? ಓಕೆ ಇದ್ದಾರೆ ತಾನೆ? ಐ ಮೀನ್, ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ನಿನ್ನ ಹತ್ರ ಮಾತಾಡಿದ್ರ? ಹೇಳು ಲೀಲಾ, ಮಾತಾಡು ಲೀಲಾ, ಮಾತಾಡು. ಇಲ್ಲ ದುರ್ಗಾ ಅವರೇ, ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಆ SI ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ಅಲ್ಲಿರೋದು ಏಜೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ದೆ ಏನೇನೋ ಮಾತಾಡ್ಬಿಟ್ರು. ಸೊಸೈಟಿಯಲ್ಲಿ ಏಜೆಗೆ ಅಂತ ಸ್ಥಾನ ಅನ್ನೋದನ್ನ ಮರ್ತ್ಬಿಟ್ಟು ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಏಜೆನ ನನ್ಗ ಪರಿಸ್ಥಿತಿಯಲ್ಲಿ ನೋಡಕ್ಕಾಗ್ಲಿಲ್ಲ. ಅಳುನೇ ಬಂದ್ಬಿಡ್ತು. ಆದ್ರೆ ಅಲ್ಲಿ ಒಬ್ರು PC ದೇವ್ರ ಹಾಗೆ ಬಂದ್ರು. ಅವ್ರಿಗೆ ನಾನು ಎಲ್ಲ ವಿಷಯ ಹೇಳ್ದೆ. ಅವ್ರು ಹೋಗಿ ಏಜೆಗೆ ಎಲ್ಲ ವಿಷಯ ತಲುಪಿಸಿದ್ರು. ಫೋನ್ ಕೊಟ್ಟು ಅಜ್ಜಿ ಹತ್ರ ಮಾತಾಡ್ಸಿದ್ರು. ನಾವು ಮಾಡೋ ದಾನ ಧರ್ಮ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಎಷ್ಟು ಸತ್ಯ. ನಿಜ ದುರ್ಗಾ ಅವರೇ, ಆದ್ರೆ ಏಜೆ ಅಲ್ಲಿ ಸೇಫ್ ಆಗಿರ್ತಾರೆ ಅಂತ ನನ್ಗೆ ಅನಿಸ್ತಿಲ್ಲ. ನನ್ಗದೊಂದೇ ಚಿಂತೆ. ಆ SI ಮಾತಾಡಿದ್ ಕೇಳಿದ್ರೆ ನಂಗೆ ತುಂಬಾ ಕೋಪ ಬಂತು. ಆದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಏಜೆನ ಹೊರಗಡೆ ತರಬೇಕು ಅಷ್ಟೇ. ಅವ್ರು ಆದಷ್ಟು ಬೇಗ ಮನೆಗೆ ಬರಬೇಕು. ನೀನೇನು ಯೋಚನೆ ಮಾಡಬೇಡ ಲೀಲಾ. ಅಜ್ಜಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟೇಷನ್ ತನಕ ಹೋಗಿ ಬಂದಿದ್ಯಾ ಅಂದ್ರೆ
ಅದು ಖಂಡಿತ ಸಣ್ಣ ವಿಷಯ ಅಲ್ಲ. ನೀನ್ ಕಾಣಿಸ್ದೇ ಇದ್ದಾಗ ಅಜ್ಜಿ ಹೊರಗೆ ಹೋಗ್ತೀನಿ ಅಂತ ಹಠ ಹಿಡಿದು ಕೂತಿದ್ರು. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಅಜ್ಜಿ ನೆಮ್ಮದಿಯಿಂದ ಇದ್ದಾರೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಇಡೀ ಮನೆಯವ್ರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಅವರೇ, ಇನ್ನೊಂದು ವಿಷಯ, ಅವರು PC ಇದ್ರಲ್ಲ, ಅವ್ರು ಹೇಳ್ತಾ ಇದ್ರು ರೂಲ್ಸ್ ಇದೆ, ಶನಿವಾರ ಭಾನುವಾರ ಕೋರ್ಟು ಮ್ಯಾಜಿಸ್ಟ್ರೇಟು. ನನಗಂತೂ ಒಂದು ಅರ್ಥ ಆಗಲಿಲ್ಲ. ಆದರೆ ಅರ್ಥ ಆಗಿದ್ದು ಒಂದೇ ವಿಷಯ, ಈ ಜನ ಸುಲಭವಾಗಿ ಬಿಡೋದಕ್ಕಾಗಲ್ಲ ಅಂತ. ಇಲ್ಲ, ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಅಲ್ವಾ, ಎಲ್ಲ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡಬೇಡ.